ಎಲ್ಲ ಡಾಟಾ ಎಂಟ್ರಿ ಆಪರೇಟರ್ಸ್ಗಳಿಗೆ ನಮಸ್ಕಾರ ಹಾಗೂ ಸೆಕ್ರೆಟರೀಸ್ಗಳಿಗೆ ನಮಸ್ಕಾರ. ನಾನು ತೇಜಸ್ ಮಾತಾಡ್ತೀನಿ ರಾಮನಗರ ಜಿಲ್ಲಾ ಪಂಚಾಯತಿಯಿಂದ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಜನ್ಮ ತಂತ್ರಾಂಶದಲ್ಲಿ ಡೆತ್ ಹಾಗೂ ಬರ್ತ್ ಸರ್ಟಿಫಿಕೇಟ್ನ ಗ್ರಾಮ ಪಂಚಾಯತಿ ವತಿಯಿಂದ ಸಾರ್ವಜನಿಕರಿಗೆ ನೀಡಬೇಕಾಗಿರುತ್ತೆ. ಆ ಕಾರಣದಿಂದ ನಿಮಗೆಲ್ಲ DAC ಕೂಡ ಕೊಟ್ಟಿರ್ತಾರೆ. ಇವಾಗ DACನ ವೆಬ್ ಬ್ರೌಸರ್ ಗೂಗಲ್ ವೆಬ್ ಬ್ರೌಸರ್ನಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡಿಕೊಂಡು ಅದನ್ನು ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಬೇಕು. ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಈ ರೈಟ್ ಸೈಡ್ ಕಾರ್ನರ್ ಕಾಣಿಸ್ತಾ ಇದೆಯಲ್ಲ 3 ಚುಕ್ಕಿಗಳು, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ಸ್ ಆದಮೇಲೆ ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಕಾಣಿಸ್ತಾ ಇದೆ. ಈ ಸೆಕ್ಯೂರಿಟಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕ್ಯೂರಿಟಿ ಅಂತ ಕಾಣ್ತಾ ಇದೆ. ಈ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ ಆನಂತರ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಮ್ಯಾನೇಜ್ ಸರ್ಟಿಫಿಕೇಟ್ ಅಂತ ಕಾಣಿಸ್ತಾ ಇದೆ. ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ಸ್ಗಳು ಯಾವ್ಯಾವ್ದಿದೆ ಅಂತ ತೋರಿಸುತ್ತೆ. ಸೊ ನಿಮ್ಮ ಸೆಕ್ರೆಟರಿ ಅವ್ರದ್ದು ನಿಮ್ಮ ಪಂಚಾಯತಿನಲ್ಲಿ ಇದ್ರೆ ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ನಿಮಿಷ ಹಾಗೆ ಇರಿ. ಸೊ ಯಾವ ಡಾಂಗಲ್ ಹಾಕಿರ್ತೀರಾ ಅದನ್ನ ಕಾಣಿಸ್ತಾ ಇರುತ್ತೆ. ಸೊ ಈ ತರ ಬಂದಾಗ ನೀವು ನಿಮ್ಮ ಏನ್ ಹೈಪರ್ 2003 DAC ಕೀನ ಹಾಕಿರ್ತೀರಾ ಅದರದ್ದು ಡ್ರೈವರ್ನ ಇಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಲಾಗಿನ್ ಆಗಿ ಇದಾದ ನಂತರ ಈ ಒಂದು ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಎಕ್ಸ್ಪೋರ್ಟ್ ಅಂತ ಸೆಲೆಕ್ಟ್ ಮಾಡಿ ಡೆಸ್ಕ್ಟಾಪ್ಗೆ ಬನ್ನಿ. ಡೆಸ್ಕ್ಟಾಪ್ ಮೇಲೆ ಅವ್ರ ಹೆಸರು ಏನಿದೆ ನಿಮ್ಮ ಸೆಕ್ರೆಟರಿ ಅವರ ಹೆಸರು ಅದನ್ನ ಸೇವ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಡೆಸ್ಕ್ಟಾಪ್ ಮೇಲೆ ಶ್ರೀನಿವಾಸ್ HV ಅಂತ ಸರ್ಟಿಫಿಕೇಟ್ ಅಲ್ಲಿ ಇತ್ತು. ಸೊ ಅದೇ ಸರ್ಟಿಫಿಕೇಟ್ ನ ಡೆಸ್ಕ್ಟಾಪ್ ಮೇಲೆ ನಾನು ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಎಕ್ಸ್ಪೋರ್ಟಿಂಗ್ ಸಕ್ಸಸ್ ಅಂತ ಬಂತು. ಸೊ ಇದಾದ ನಂತರ ಇಲ್ಲಿ ನಾವು ಅವಾಗಲೇ ಮ್ಯಾನೇಜ್ ಸರ್ಟಿಫಿಕೇಟ್ ಹೋಗಿದ್ವಲ್ಲ, ಇಲ್ಲಿ ಹೋಗಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ತರ ಒಂದು ವಿಂಡೋ ಬರುತ್ತೆ. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಡಿ. ಈ ಆಪ್ಷನ್ ಬೇಸ್ 64 ಎನ್ಕೋಡೆಡ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಡಿ. ಈಗ ಫೈಲ್ ನೇಮ್ ಬ್ರೌಸ್ಗೆ ಹೋಗಿ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಅವಾಗಲೇ ಸೇವ್ ಮಾಡಿದ್ರಲ್ಲ ಆ ಒಂದು ಸರ್ಟಿಫಿಕೇಟ್ ನ ಹುಡುಕಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಫಿನಿಶ್ ದ ಎಕ್ಸ್ಪೋರ್ಟ್ ವಾಸ್ ಸಕ್ಸಸ್ಫುಲ್. ಇಷ್ಟು ಬ್ರೌಸರ್ ಸೆಟ್ಟಿಂಗ್ ಆಗಿರುತ್ತೆ. ಸೊ ಬ್ರೌಸರ್ ಸೆಟ್ಟಿಂಗ್ಸ್ ಆದಮೇಲೆ ಈ ಜನ್ಮ ತಂತ್ರಾಂಶಕ್ಕೆ ಹೋಗ್ಬೇಕಾಗತ್ತೆ. ಈ ಜನ್ಮ ತಂತ್ರಾಂಶಕ್ಕೆ ಹೋಗಿದ ನಂತರ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾರ್ನರ್ ಕಾಣಿಸ್ತದೆ ಡೌನ್ಲೋಡ್ ಈ ಜನ್ಮ ಸೆಟಪ್ ಅಂತ. ಇದನ್ನ ಕ್ಲಿಕ್ ಮಾಡಬೇಕು. ಇದೊಂದು ಫೈಲು ನಿಮ್ಗೆ ಜಿಪ್ ಫೈಲು ಡೌನ್ಲೋಡ್ ಕೇಳುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದಂತಹ ಜಿಪ್ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು. ಸೊ ಎಕ್ಸ್ಟ್ರಾಕ್ಟ್ ಆಗಿದ್ದ ಫೈಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಾ ಇದೆಯಲ್ಲ ಈ ಜನ್ಮ ಸರ್ವಿಸಸ್ ಅಂತ, ಇದನ್ನ ಓಪನ್ ಮಾಡ್ಕೋಬೇಕು. ಈ ತರ ಏನಾದ್ರು ಬಂತು ಅಂದ್ರೆ
ಮೋರ್ ಇನ್ಫಾರ್ಮೇಶನ್ ಕೊಟ್ಟು ರನ್ ಎನಿವೆ ಅಂತ ಕೊಡಿ. ನೆಕ್ಸ್ಟ್ ಕೊಡಿ, ನೆಕ್ಸ್ಟ್ ಕೊಡಿ, ನೆಕ್ಸ್ಟ್ ಕೊಡಿ. ಇದು ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಸೊ ಕೆಲವು ಸಿಸ್ಟಮಲ್ಲಿ ಬೇಗ ಆಗುತ್ತೆ, ಕೆಲವು ಸಿಸ್ಟಮಲ್ಲಿ ಪ್ರೊಸೆಸರ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಏನು ಮಾಡಬೇಕು ಅಂದರೆ ನೀವು, ಅಥವಾ ಈ ಸ್ಟೆಪ್ ಪ್ರೋಸೆಸ್ ಮುಗ್ದಾದ್ಮೇಲೆ ಏನು ಮಾಡಬೇಕು ಅಂದರೆ, ನಿಮ್ಮ ಡೆಸ್ಕ್ಟಾಪ್ ಮೇಲೆ 15 ಫೈನಾನ್ಸ್ಗೆ ರನ್ ಮಾಡ್ತಾ ಇರ್ತೀರಾ, ಈ ಥರ DAC ಸರ್ವಿಸ್ ಅಂತ ಇರುತ್ತೆ. ಸೊ ಇದರಲ್ಲಿ ಈ ಜನ್ಮ ವರ್ಕ್ ಆಗೋದಿಲ್ಲ. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ, ಸರ್ವಿಸ್ಗೆ ಹೋಗಿ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ಹೋಗಿ ಕಂಟ್ರೋಲ್ ಪ್ಯಾನಲ್ ಅಂತ ಸರ್ಚ್ ಕೊಡಿ. ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ವ್ಯೂ ಬೈ ಕ್ಯಾಟಗರಿ ಅಂತ ಇರಬೇಕು. ಕೆಲವ್ರಿಗೆ ಲಾರ್ಜ್ ಐಕಾನ್, ಸ್ಮಾಲ್ ಕಾನ್ಸ್. ಇಲ್ಲಿ ವ್ಯೂ ಕ್ಯಾಟಗರಿಗೆ ಹೋದಾಗ ಈ ಒಂದು ಆಪ್ಷನ್ ಕಾಣುತ್ತೆ, ಅನ್ಇನ್ಸ್ಟಾಲ್ ಅಂತ ಹೋಗಬೇಕು. ಇಲ್ಲಿ DAC ಸರ್ವಿಸಸ್ ಅಂತ ಇರುತ್ತೆ. ನೋಡಿ, ಇದು DAC ಸರ್ವಿಸಸ್ ಅಂತ ಈ ಒಂದು ಆಪ್ಷನ್ ಇರುತ್ತೆ. ಇದನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ಅನ್ಇನ್ಸ್ಟಾಲ್ ಇದೆ. ಸೊ ಸಕ್ಸಸ್ಫುಲಿ ರಿಮೂವ್ ಆಗಿರುತ್ತೆ. ಇದಾದ ಮೇಲೆ ನೋಡಿ, ಈ ಜನ್ಮ ಅವಾಗಲೇ ಪ್ರೋಸೆಸ್ ಕೊಟ್ಟಿದ್ದು ಇನ್ಸ್ಟಾಲೇಷನ್ ಆಗ್ತಾ ಇದೆ. ಇದಾದ್ಮೇಲೆ ಓಕೆ, ಈ ಜನ್ಮ ಅದು ಕ್ಲೋಸ್ ಆಯಿತು, ಕಂಪ್ಲೀಟ್ ಆಯಿತು. ಸೊ ಇದಾದ್ಮೇಲೆ ಒಂದು ಸಪ್ರೇಟ್ ಒಂದು ಟ್ಯಾಬ್ ಓಪನ್ ಮಾಡಿಕೊಂಡು ಇಲ್ಲಿ NICID ಸೈನ್ ಅಂತ ಕೊಟ್ಟರೆ ಫಸ್ಟ್ ವೆಬ್ಸೈಟ್ ಏನು ಡಿಸ್ಪ್ಲೇ ಆಗ್ತದೆ ನೋಡಿ. NICD ಸೈನರ್ ಡೌನ್ಲೋಡ್ ಅಂತ ಕೊಟ್ಟರೆ ಫಸ್ಟ್ ಲಿಂಕ್ ಗೌರ್ಮೆಂಟ್ ಆಫ್ ಕೇರಳದೇನೋ ಒಂದು ಪೋರ್ಟಲ್ ಇದೆ, ಇದನ್ನ ಓಪನ್ ಮಾಡ್ಕೊಬೇಕು. ಈ ಥರ ಬರುತ್ತೆ. ಇಲ್ಲಿ ವಿಂಡೋಸ್ ಸಿಸ್ಟಮ್ಗೆ ಫಸ್ಟ್ ಆಪ್ಷನ್ ಕ್ಲಿಕ್ ಟು ಡೌನ್ಲೋಡ್, ಇದನ್ನ ಕೊಡಬೇಕಾಗತ್ತೆ. ಇದು ಕೂಡ ಒಂದು ಜಿಪ್ ಫೋಟೋ ಡೌನ್ಲೋಡ್ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ ಡೌನ್ಲೋಡ್ ಫೋಲ್ಡರಲ್ಲಿ. ಒಂದು 20 MB 17 MB ಇದಿರುತ್ತೆ. ಸೊ ವೇಟ್ ಮಾಡಿ ಅದನ್ನ ಡೌನ್ಲೋಡ್ ಆಗೋವರೆಗೂ. ಎಲ್ಲ ಆಲ್ಮೋಸ್ಟ್ ಆಗಿದೆ. ಡೌನ್ಲೋಡ್ ಆಗ್ತಾ ಇದೆ. ಅಲ್ಲಿವರೆಗೂ ನಾನು ಯೂಸರ್ ID ಪಾಸ್ವರ್ಡ್ ಯಾವುದಿದೆ ತಗೊತೀನಿ.
ನಿಮ್ಮ ಈ ಜನ್ಮದು ಯೂಸರ್ ಐ ಡಿ ಪಾಸ್ವರ್ಡ್ ಹುಡುಕ್ತಾ ಇದ್ದೀನಿ. ಸಿಕ್ಕಿದ ಕೂಡಲೇ ಓಪನ್ ಮಾಡಿ ನಿಮ್ಗೊಂದು ಡೆಮೋ ತೋರಿಸೋದಕ್ಕೆ. ಓಕೆ, ಸೊ ಈಗ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಸಿಕ್ಕಿದೆ. ಸೊ ಈ ಒಂದು ಜಿಪ್ ಫೋಲ್ಡರು ಕೂಡ NSDesign ಡೌನ್ಲೋಡ್ ಆಗಿದೆ. ಇದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ನಾವು ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡಿ, ಇಲ್ಲಿ NSDesigner ಇದೆಯಲ್ಲ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಸೊ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಕೇಳುತ್ತೆ. ಎಕ್ಸ್ಟ್ರಾಕ್ಟ್. ಸೊ ಈ ಒಂದು ಫಸ್ಟ್ ಬಟನ್ ಇದೆಯಲ್ಲ NSDesign ಅಂತ, ಇದನ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಈ ತರ ಬರ್ತದೆ. ಓಕೆ ಕೊಡಿ. ನೆಕ್ಸ್ಟ್ ಹೋಗಿ ಎಸ್ ಕೊಡಿ. ಆಲ್ರೆಡಿ ಇದೆ ನನ್ನ ಸಿಸ್ಟಮ್ ಅಲ್ಲಿ, ಹಂಗಾಗಿ ಆ ಮೆಸೇಜ್ ತೋರಿಸಿದೆ. ಕೆಲವರು ಇರಲ್ಲ, ಅಂತವ್ರಿಗೆ ಡೈರೆಕ್ಟ್ ಆಗಿ ಇನ್ಸ್ಟಾಲೇಷನ್ ಬರುತ್ತೆ. ಸೊ ಫಿನಿಶ್ ಕೊಡಿ. ಈ ತರ ಒಂದು ರನ್ ಆಗುತ್ತೆ. ಸೊ ಇಷ್ಟಾದ್ಮೇಲೆ ಇದನ್ನೆಲ್ಲ ಕ್ಲೋಸ್ ಮಾಡಿ. ಈಗ ಈ ಬರ್ತಲ್ಲಿ ಯಾವುದೋ ಒಂದು GPನ ಲಾಗಿನ್ ಆಗಿ, ನಿಮ್ಮ GPದು ಲಾಗಿನ್ ಆಗಿ. ನಾನೀಗ ಸದ್ಯಕ್ಕೆ ಸೆಕ್ರೆಟರಿದು ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಕ್ಲಿಕ್ ಮಾಡಿ. OTP ಹೋಗುತ್ತೆ. ಇನ್ನು OTP ಹೋದ್ಮೇಲೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ನಿಮ್ಮ ಲಾಗಿನ್ಸ್ ಒಳಗಡೆ ಇನ್ನು ಪ್ರೊಸೀಜರ್ ಇರೋದು ಇಷ್ಟೇ. ಸರ್ಟಿಫಿಕೇಟ್ಸ್ ಅಂತ ಹೋಗಿ ಸರ್ಟಿಫಿಕೇಟ್ಸ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ ಆಪ್ಷನ್ನು ನಾನು ನಿಮಗೆ ಲಾಸ್ಟ್ ಟೈಮ್ VCನಲ್ಲಿ ತೋರಿಸಿದ್ದೆ. ಸೊ ಒಳಗಡೆ ಲಾಗಿನ್ ಒಳಗಡೆ ಇನ್ನು ಈಸಿ ಸ್ಟೆಪ್ಸ್ ಇದೆ. ಫಸ್ಟು BScನ ಫಸ್ಟು ಡಿಜಿಟಲ್ ಸರ್ಟಿಫಿಕೇಟ್ನ ರಿಜಿಸ್ಟರ್ ಮಾಡ್ಕೊಬೇಕು. ಸೊ ಡಿಜಿಟಲ್ ಸರ್ಟಿಫಿಕೇಟ್ನ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೋಡ್, ಏನಿದೆ ಡೆಸ್ಕ್ಟಾಪ್ ಮೇಲೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡಿ ಸೇವ್ ಮಾಡ್ಕೊಬೇಕಾಗುತ್ತೆ. ಸರ್ಟಿಫಿಕೇಟ್ ಸೇವ್ ಆದಮೇಲೆ ಇನ್ನು ಡೈರೆಕ್ಟ್ ನೀವು ಸೆಕ್ರೆಟರಿ ಲಾಗಿನಲ್ಲಿ ಡೆತ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ನ ಒಂದೊಂದೇ ಅಪ್ಲಿಕೇಶನ್ಸ್ನ ಸೆಲೆಕ್ಟ್ ಮಾಡಿ ರನ್ ಮಾಡಬೇಕು. ರನ್ ಮಾಡಿದಾಗ ಪಿನ್ ಕೇಳುತ್ತೆ. ಪಿನ್ ಹಾಕ್ಬಿಟ್ರೆ ಸಕ್ಸಸ್ಫುಲಿ ಅಪ್ಲೋಡೆಡ್ ಆಗುತ್ತೆ. ಸೊ ಇಷ್ಟೇ ಮೇಜರ್ ಆಪ್ಷನ್ಸ್ ಇರುವಂಥದ್ದು. ಇನ್ನೆಲ್ಲ ಈಸಿ ಇದೆ. ಸೊ ಇಷ್ಟು ಮಾಡ್ಕೊಬೇಕಾಗಿರುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ.